ಎಲ್ರಿಗೂ ನಮಸ್ಕಾರ. ನಾನು ಮಿಸಸ್ ರಚನಾ ಎಪಿ, ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೀಟಶಾಸ್ತ್ರ ವಿಭಾಗ, ಸಂಪೂರ್ಣ ಅಂತಾರಾಷ್ಟ್ರೀಯ ಕೃಷಿ ಹಾಗೂ ತೋಟಗಾರಿಕಾ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಅಡಿಕೆಯಲ್ಲಿ ಬರುವಂತಹ ಪ್ರಮುಖ ಕೀಟಗಳು, ಸುಳಿ ತಿಗಣೆ ಹಾಗೂ ಬೇರುಹುಳುಗಳ ಕೀಟಗಳ ಬಾಧೆ, ಲಕ್ಷಣ ಹಾಗೂ ಅವುಗಳ ನಿರ್ವಹಣೆಯ ಬಗ್ಗೆ ತಿಳಿಸುತ್ತಿದ್ದೇನೆ. ಬೇರುಹುಳುಗಳ ಜೀವನ ಚಕ್ರವನ್ನು ನಾವು ನೋಡಿದಾಗ ಈ ದುಂಬಿಗಳು ಸಾಮಾನ್ಯವಾಗಿ ಮೇ ಮತ್ತು ಜೂನ್ ತಿಂಗಳುಗಳಲ್ಲಿ ಮಳೆ ಆದ ನಂತರ 8 ರಿಂದ 10 ದಿನಗಳ ನಂತರ ಈ ದುಂಬಿಗಳು ಹಾರಾಟವನ್ನು ನೋಡಬಹುದು. ಸಂಜೆಯ ಸಮಯದಲ್ಲಿ ಸುಮಾರು 6 ರಿಂದ 9 ಗಂಟೆಯ ಸಮಯಗಳಲ್ಲಿ ಅಡಿಕೆ ತೋಟಗಳಲ್ಲಿ ಹಾರಾಡುತ್ತಿರುತ್ತವೆ. ಈ ದುಂಬಿಗಳು 8 ರಿಂದ 10 ಸೆಂಟಿಮೀಟರ್ ಭೂಮಿಯ ಆಳದೊಳಗೆ ಹೋಗಿ ಮೊಟ್ಟೆಯನ್ನು ಇಡ್ತವೆ. ಮೊಟ್ಟೆ ಇಟ್ಟ ಸುಮಾರು 10 ದಿನಗಳ ನಂತರ ಮೊಟ್ಟೆಗಳಿಂದ 1ನೇ ಹಂತದ ಮರಿಹುಳುಗಳು ಹೊರಬಂದು ಮಣ್ಣಿನಲ್ಲಿ ಲಭ್ಯವಿರುವಂತಹ ಸಾವಯವ ಪದಾರ್ಥಗಳನ್ನು ತಿನ್ನಲು ಪ್ರಾರಂಭಿಸುತ್ತವೆ. ನಂತರ 2ನೇ ಮತ್ತು 3ನೇ ಹಂತದ ಮರಿಹುಳುಗಳು ಅಡಿಕೆ ಬೇರುಗಳನ್ನು ತಿನ್ನಲು ಪ್ರಾರಂಭಿಸುತ್ತವೆ. ಸುಮಾರು 170 ರಿಂದ 180 ದಿನಗಳು ಸಂಪೂರ್ಣವಾಗಿ ಭೂಮಿಯಲ್ಲಿ ಬೇರುಗಳನ್ನು ತಿನ್ನುತ್ತಾ ಕೋಶಾವಸ್ಥೆಗೆ ಹೋಗಿ ಜನವರಿ ಮತ್ತು ಮೇ ತಿಂಗಳಲ್ಲಿ ಭೂಮಿಯಿಂದ ಹೊರಬರುತ್ತವೆ. ಇನ್ನು ಬೇರುಹುಳುಗಳ ಹಾನಿಯ ಲಕ್ಷಣಗಳನ್ನು ನೋಡಿದಾಗ ಗಿಡದ ಬೇರು ಒಣಗಿ ಗಿಡಗಳು ಬಾಡಿದಂತಾಗಿರುತ್ತೆ. ಇದರಿಂದ ಗೊಣ್ಣೆ ಹುಳುಗಳ ನಿರೀಕ್ಷೆಯನ್ನು ನೋಡಬಹುದು. ಅಡಿಕೆಗೆ ಪ್ರಮುಖವಾಗಿ ಹಾನಿ ಮಾಡುವಂತಹ ಕೀಟಗಳಲ್ಲಿ ಬೇರುಹುಳುಗಳು ಒಂದು. ಈ ಬೇರುಹುಳುಗಳಲ್ಲಿ ಹಲವಾರು ಜಾತಿಗಳಿವೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ಲ್ಯೂಕೋಪೋಲಿಸ್ ಕೋನಿಫೋರಾ ಹಾಗೂ ಲ್ಯೂಕೋಪೋಲಿಸ್ ಬರ್ಮೆಸ್ಟರಿ. ಈ ಜಾತಿಯ ಹುಳುಗಳು ಅತಿ ಹೆಚ್ಚಾಗಿ ಮಳೆ ಬೀಳುವ ಮಲೆನಾಡು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಹಾಗೂ ಮರಳು ಮಿಶ್ರಿತ ಸಾವಯವ ಮಣ್ಣುಗಳು ಇರುವಂತಹ ಭೂಮಿಯಲ್ಲಿ ಹಾಗೂ ಗದ್ದೆಗಳನ್ನು ತೋಟಗಳಾಗಿ ಮಾರ್ಪಾಡು ಮಾಡುವಂತಹ ಜಾಗಗಳಲ್ಲಿ, ಅದಲ್ಲದೆ ತೊರೆದಂಡೆಗಳಲ್ಲಿರುವ ತೋಟಗಳಲ್ಲಿಯೂ ಸಹ ಈ ರೀತಿಯ ಕೀಟಗಳ ಬಾಧೆಗಳನ್ನು ನಾವು ನೋಡಬಹುದು. ಮುಖ್ಯವಾಗಿ ಹಾನಿಯ ಲಕ್ಷಣಗಳನ್ನು ನೋಡಿದಾಗ ಅಲ್ಲಲ್ಲಿ ತೆರೆಯದ ಸುಳಿ ಗರಿಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳಾಗುತ್ತವೆ. ಇದರಿಂದ ಗರಿಗಳು ಸರಿಯಾಗಿ ಬಿಚ್ಚಿಕೊಳ್ಳದೆ ರೋಗಗ್ರಸ್ತ ಗಿಡಗಳಂತೆ ಕಾಣುತ್ತವೆ ಹಾಗೂ ಗರಿಗಳು ಕಸಬರಕೆಯಂತೆ ಜೋತು ಬಿದ್ದಿರುತ್ತವೆ. ಕಾಂಡದ ತುದಿ ಗಿಡ್ಡದಾಗಿ ಎಲೆಗಳು ಚಿಕ್ಕದಾಗಿರುತ್ತವೆ. ಈ ಬಾಧೆಗೆ ತುತ್ತಾದ ಗಿಡಗಳಲ್ಲಿ ಹೂಗಳು ಕಚ್ಚುವುದು ಬಹಳ ಕಡಿಮೆ ಹಾಗೂ ಹಿಂಗಾರ ಸರಿಯಾಗಿ ಹರಡುವುದಿಲ್ಲ. ಈ ಕೀಟಗಳು ಹೆಚ್ಚಾಗಿ 3 ರಿಂದ 10 ವರ್ಷದ ಗಿಡಗಳಲ್ಲಿ ಕಂಡುಬರುತ್ತವೆ. ಸುಳಿ ತಿಗಣೆಗಳು ಸುಳಿಯ ಒಳಭಾಗದಲ್ಲಿ ಸೇರಿಕೊಂಡು ರಸವನ್ನು ಸೇವಿಸುತ್ತವೆ. ರಸವನ್ನು ಸೇವಿಸುವುದರ ಜೊತೆಗೆ ಒಂದು ತರಹದ ರಾಸಾಯನಿಕವನ್ನು ತಿಂದ ಭಾಗಗಳಲ್ಲಿ ಆ ಗಿಡಗಳ ಅಂಗಾಂಶಕ್ಕೆ ಬಿಡುತ್ತದೆ. ಈ ಬಿಟ್ಟ ಅಂಗಾಂಶಗಳಲ್ಲಿ ಕಪ್ಪು ಚುಕ್ಕೆಗಳನ್ನು ನಾವು ನೋಡಬಹುದು. ಅಥವಾ ಇಮಿಡಾಕ್ಲೋಪ್ರಿಡ್ ಕೀಟನಾಶಕವನ್ನು 0.5 ml ಅಷ್ಟು ಪ್ರತಿ 1 ಲೀಟರ್ ನೀರಿಗೆ ಸಿಂಪರಣೆ ಮಾಡಬೇಕು. ಅಥವಾ 1 ml ಅಷ್ಟು ಲ್ಯಾಂಬ್ಡಾಸೈಲೋತ್ರಿನ್ ಕೀಟನಾಶಕವನ್ನು ಪ್ರತಿ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಅಥವಾ ಬೇವಿನ ಎಣ್ಣೆಯನ್ನು 2 ml ಅಷ್ಟು 1 ಲೀಟರ್ ನೀರಿಗೆ ಸುಳಿ ಭಾಗಕ್ಕೆ ಮೊದಲನೇ ತೆರೆದ ಎಲೆ ಗರಿಗಳಿಗೆ ಸಿಂಪಡಿಸಬೇಕು. ಸಿಂಪಡಿಸಿದ ನಂತರ ಮೊದಲನೇ ಬಾರಿಗೆ ಮಾಡಿದಾಗ ಕೀಟಗಳು ಇಲ್ಲವಾದಲ್ಲಿ 10-15 ದಿನಗಳ ನಂತರ ಇನ್ನೊಂದು ಸಲ ಈ ಮಿಶ್ರಣವನ್ನು ಸಿಂಪಡಿಸಬೇಕು. ಧನ್ಯವಾದಗಳು.